ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಸಾಲೆ ವಡೆ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ಕಡಲೆಬೇಳೆ ನಾನು 1 ಕಪ್ನಷ್ಟು 2 ಅವರ್ ನೆನೆಸಿ ಇಟ್ಟಿದ್ದೀನಿ. 2 ಅವರ್ಗಿಂತ ಹೆಚ್ಚಿಗೆ ನೆನೆಸಕ್ಕೆ ಹೋಗ್ಬಿಡಿ. 2 ಅವರ್ ನೆನೆಸಿದ್ರೆ ಸಾಕಾಗುತ್ತೆ. ಎಲ್ಲರೂ ಸಹ ಮಾಡ್ತಾರೆ. ಇಲ್ಲಿ ಸ್ಮಾಲ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸಿಂದ ಚೆನ್ನಾಗಾಗುತ್ತೆ ವಡೆ. ವಿಡಿಯೋ ಪೂರ್ತಿ ನೋಡಿ ಆ ಟ್ರಿಕ್ಸ್ ಏನಂತ ಗೊತ್ತಾಗುತ್ತೆ. ಇಲ್ಲಿ ಹಸಿರು ಮೆಣಸಿನ್ಕಾಯಿ 4 ರಿಂದ 5 ಹಸಿರು ಮೆಣಸಿನ್ಕಾಯಿ, ಅರ್ಧ ಇಂಚು ಶುಂಠಿ ತೊಗೊಂಡಿದ್ದೀನಿ. ಹಾಗೆ 5 ಎಸ್ಲು ಬೆಳ್ಳುಳ್ಳಿ. ಇದಕ್ಕೆ ಬೇರೆ ಮಸಾಲೆ ಐಟಮ್ ಸೇರಿಸ್ಕೊಳ್ಳೋಣ ಈಗ. ಚಕ್ಕೆ 1 ಪೀಸ್ ಅಷ್ಟು ತೊಗೊಂಡಿದ್ದೀನಿ. ಹಾಗೆ ಲವಂಗ ತೊಗೊಳ್ತಾ ಇದ್ದೀನಿ. ಲವಂಗ 4 ರಿಂದ 5. ಇದಕ್ಕೆ ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ಹಾಕ್ಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ. ಒಂದು 1/4 ಚಮಚದಷ್ಟು ಜೀರಿಗೆ ಸಾಕಾಗುತ್ತೆ. ಹಾಗೆ ಇದಕ್ಕೆ ಕ್ರಿಸ್ಪಿಯಾಗಿ ಬರೋದಕ್ಕೆ ವಡೆ ಮೇನ್ ಇಂಗ್ರೀಡಿಯೆಂಟ್ ಅಕ್ಕಿ ಬಳಸ್ಕೊಳ್ಳಿ. ಅಕ್ಕಿ ಹಿಟ್ಟಿಗಿಂತೂ ಅಕ್ಕಿ ಈ ಟೈಮಲ್ಲಿ ರುಬ್ಬೋದ್ರಿಂದ ಚೆನ್ನಾಗಾಗುತ್ತೆ. 1.5 ಸ್ಪೂನಷ್ಟು ಅಕ್ಕಿ ತೊಗೊಂಡಿದ್ದೀನಿ ನಾನು. ಹಾಗೆ ಸ್ವಲ್ಪ ಕೊತ್ತಂಬರಿ. ಇದಿಷ್ಟನ್ನು ಪೇಸ್ಟ್ ಮಾಡ್ಕೊಂಡು ಬರೋಣ. ನೀರೇನು ಹಾಕೋದು ಬೇಡ, ಹಾಗೆಯೇ ರುಬ್ಕೊಂಡ್ರೆ ಆಯಿತು. ಈಗ ಇದಕ್ಕೆ ನಾನು ಕಡಲೆಬೇಳೆ ನೀರೆಲ್ಲ ಸೋಸಿ ಇಟ್ಕೊಂಡಿದ್ದೀನಿ. ನೀರಿರಬಾರ್ದು. ಇದನ್ನು ಹಾಕ್ಕೊಂಡು ಈಗ ರುಬ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು. ಫುಲ್ಲು ಹಾಕ್ಕೊಂಡು ರುಬ್ಬಕ್ಕೋದ್ರೆ ನೀಟಾಗಿ ರುಬ್ಬಿದ್ದಾಗೋದಿಲ್ಲ. ನೋಡಿ ಈ ಥರ ರುಬ್ಕೊಂಡ್ರೆ ಸಾಕಾಗುತ್ತೆ. ಇದನ್ನೆಲ್ಲ ಒಂದು ಪಾತ್ರೆಗೆ ತೆಗೆದಿಡ್ತಾ ಇದ್ದೀನಿ ನಾನು. ನೀರು ಸೇರಿಸ್ಕೊಳ್ಬಾರ್ದು ರುಬ್ಬೇಕಾದ್ರೆ. ಮಿಕ್ಕಿರೋ ಕಾಳನ್ನು ಸಹ ಹಾಗೆ ರುಬ್ಕೊಂಡು ತರ್ತೀನಿ. ಇದರಲ್ಲಿ ಒಂದು 2 ಸ್ಪೂನಷ್ಟು ಕಾಳನ್ನು ಉಳಿಸ್ಕೊಳ್ತಾ ಇದ್ದೀನಿ ವಡೆಗೆ ಹಾಗೆ ಸೇರಿಸ್ಕೊಳ್ಳೋದಕ್ಕೆ. ನೋಡಿ ಇಲ್ಲಿ ರುಬ್ಕೊಂಡಿದ್ದೀನಿ ಕಡಲೆಬೇಳೆನ. ಈಗ ಇದನ್ನೆಲ್ಲ ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ. ಇದಕ್ಕೀಗ ಈರುಳ್ಳಿ 3/4 ಕಪ್ನಷ್ಟು ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಕಡಲೆಬೇಳೆನ ಹಾಕ್ಕೊಳ್ಬೇಕಾಗುತ್ತೆ. 2 ಸ್ಪೂನಷ್ಟು ನಾನು ನೆನೆಸಿರೋದನ್ನ ತೆಗೆದಿಟ್ಟಿದ್ನಲ್ಲ ಕಾಳನ್ನು ಇದಕ್ಕೆ ಹಾಕಿದ್ರೆ ವಡೆಯಲ್ಲಿ ಕಾಳು ಹಾಗೆ ಸಿಗ್ತಾ ಇರುತ್ತೆ ಬಾಯಿಗೆ, ಚೆನ್ನಾಗಿರುತ್ತೆ. ಇದು 2 ಸ್ಪೂನಷ್ಟಿದೆ. ಇದನ್ನು ಸೇರಿಸ್ಕೊಂಡಿದ್ದೀನಿ ಈಗ. ಹಾಗೆ ಇದಕ್ಕೆ ನಾವು ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳೋಣ. ಇಲ್ಲಿ ಸಬ್ಬಕ್ಕಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ಇದು ಸಹ 3/4 ಕಪ್ನಷ್ಟಿದೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಳೋಣ. ತುಂಬ ಬೇಡ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಾಕು. ಒಂದು 1/4 ಕಪ್ನಷ್ಟು. ಪುದೀನ ಇತ್ತಂದರೆ ಪುದೀನ ಸಹ ಹಾಕ್ಕೊಳ್ಳಿ, ಸ್ವಲ್ಪ ಹಾಕ್ಕೊಳ್ಳಿ. ಹಾಗೀಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ನನಗಿಲ್ಲಿ 1 ಸ್ಪೂನಷ್ಟು ಉಪ್ಪು ಹಿಡಿದಿದೆ. ಇದನ್ನೆಲ್ಲನೂ ಮಿಕ್ಸ್ ಮಾಡಿಕೊಡೋಣ. ವಡೆಗೆ ಉಪ್ಪು ಈರುಳ್ಳಿ ಎಲ್ಲ ಸೇರಿಸಿ ಮಿಕ್ಸ್ ಮಾಡಿದ್ಮೇಲೆ ತಕ್ಷಣವೇ ಮಾಡ್ಕೊಬಿಡ್ಬೇಕು. ಯಾವಾಗಲೂ ನೆನೆಸಿಟ್ಟು ಮತ್ತೆ ಎಲ್ಲ ಮಾಡೋದು ಬೇಡ. ಈಗ ನೋಡಿ ಈ ಹದದಲ್ಲಿದೆ. ನಮಗೆ ಕರೆಕ್ಟಾಗಿ ವಡೆ ಮಾಡೋ ಹದದಲ್ಲಿದೆ. ಈಗ ಇಲ್ಲಿ ಎಣ್ಣೆ ಬಿಸಿ ಹಾಕಕ್ಕಿಟ್ಟಿದ್ದೀನಿ. ಎಣ್ಣೆ ಬಿಸಿ ಆಗ್ತಿದೆ. ಇದಕ್ಕೆ ನಾನೀಗ ಸಣ್ಣಕ್ಕೆ ಉಂಡೆ ಮಾಡಿ ಈ ಥರ ಅಂಗೈಯಲ್ಲಿಟ್ಟು ಪ್ರೆಸ್ ಮಾಡಿಕೊಟ್ರೆ ಸಾಕು. ನೀವು ಈ ಥರ ತಟ್ಟಾದರೂ ತಟ್ಬೋದು ಅಥವಾ ಒಂದು ಸಾರಿ ಪ್ರೆಸ್ ಮಾಡಿಕೊಟ್ರೆ ಸಾಕು. ತುಂಬ ತೆಳ್ಳಕ್ಕೂ ಮಾಡ್ಕೋಬಾರ್ದು, ಹಾಗೆ ತುಂಬ ಮಂದಕ್ಕೂ ಮಾಡ್ಕೋಬಾರ್ದು. ಮೀಡಿಯಂ ಫ್ಲೇಮಲ್ಲಿ 2 ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈ ಥರ ಒಂದು ಸಾರಿ ವಡೆ ಮಾಡಿ ನೋಡಿ. ಈ ಥರ ಅಕ್ಕಿ ಹಾಕಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ. ಆದರೆ ರುಬ್ಬಿದ ತಕ್ಷಣವೇ ಮಾಡಿಬಿಡ್ಬೇಕು. ತುಂಬ ಹೊತ್ತಿಟ್ಟು ಎಲ್ಲ ಮಾಡೋದು ಬೇಡ. ತುಂಬ ಹೊತ್ತಿಟ್ಟಂದರೆ ಸ್ವಲ್ಪ ನೀರು ಬಿಟ್ಟಂಗೆ ಆಗುತ್ತೆ. ಆ ಟೈಮಲ್ಲಿ ನೀರು ಬಿಟ್ಟಿರೋವಾಗ ನೀವು ಸ್ವಲ್ಪ 1 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಆನಂತರ ವಡೆನ ಹಾಕ್ಕೊಳ್ಬೋದು. ಈಗ ನೋಡಿ ಒಂದು ಕಡೆ ಎಲ್ಲ ಬೆಂದಿದೆ. ನಾನು ಇನ್ನೊಂದು ಕಡೆ ಫ್ಲಿಪ್ ಮಾಡಿಕೊಡ್ತಾ ಇದ್ದೀನಿ. ಚೆನ್ನಾಗಿ ಗೋಲ್ಡನ್ ಕಲರ್ ಆಗೋ ತನಕ 2 ಕಡೆನೂ ಬೇಯಿಸ್ಕೊಳ್ಬೇಕಾಗುತ್ತೆ. ಮೇಲೆ ಎಲ್ಲ ಕ್ರಿಸ್ಪಿಯಾಗಿ ಒಳಗಡೆ ಸ್ಮೂತಾಗಿ ಚೆನ್ನಾಗಿರುತ್ತೆ ವಡೆ. ಟೀ ಟೈಮಿಗೆ ಒಳ್ಳೆ ಸ್ನ್ಯಾಕ್ಸು. ನೀವು ಸಬ್ಬಕ್ಕಿ ಸೊಪ್ಪಿನ ಜಾಗಕ್ಕೆ ನುಗ್ಗೆ ಸೊಪ್ಪು ಸಹ ಹಾಕ್ಕೊಳ್ಬೋದು. ಹಾಗೆ
ಪಾಲಕ್ ಇತ್ತಂದ್ರೆ ಪಾಲಕ್ ಸಹ ಹಾಕ್ಕೊಳ್ಬೋದು. ಚೆನ್ನಾಗಿರುತ್ತೆ, ಯಾವುದಾದ್ರೂ ಹಾಕ್ಕೊಳ್ಬೋದು ಈ 3ರಲ್ಲಿ. ಸಬ್ಬಕ್ಕಿ ಸೊಪ್ಪೆ ಹಾಕ್ಬೇಕಂತ ಏನಿಲ್ಲ. ಇದನ್ನೆಲ್ಲ ಬೆಂದಿದೆ, ಸೈಡಿಗೆ ತೆಗೆದಿಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಫಾಲೋ ಫಾರ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು.